ಯಾರು ಸೂಪ್ರೇಸರು ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಹೋದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸೊರಿ ಆಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದು ಎಲ್ಲ ಅದ್ರ 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದಾರೆ. ಮುಂಬೈನವರೆಲ್ಲ ಚೆಲ್ಲಬಲ್ಲಿಯಾಗಿ ಕಾಡಿಗೆ ಹೋಗಿದ್ದೇವೆ. ಮತ್ತೆ ಅಷ್ಟು ಪಕ್ಕ ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರು ಹೆಗ್ಡೆಯವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿದ್ವಿ, ಅಲ್ಲಿಂದ ಓಡಿಸಿದ್ವಿ. ಒಳಗೆ ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ. ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಾಂಬಳಕ್ಕೆ ಒಂದು ಮಣ್ಣದಾರಿ, ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಹೋಗ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲಂದ್ರೆ ನಾನು ಊತಾಕಿದ್ದೆ 70 ಜನ 75 ಏನಾದಷ್ಟು ಊತಾಕಿದೆ. ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನನ್ನನ್ನು ಅಲ್ಲಿ ಅದು ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ. ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊಟ ಹಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆಯೋದು ಅಲ್ಲಿಗೆ ಊಟ ಹಾಕೋದು, ಎಲ್ಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕುದು. ಮತ್ತೆ ಅದು ಹಾಕೊಂಡ್ರೆ ನಾವು ನಾಡ್ದು ನೂರು ಬರ್ತದೆ, ಈ ಕಡೆ ಊಟ ಹಾಕೋದು. ಅಲ್ಲಿ ಅಷ್ಟು ಜನ ಊಟ ಹಾಕಿದ್ರು. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಹೋಗಿದ್ರು ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ 5 ಮೀಟರ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ, ಅವರು ಧರ್ಮಸ್ಥಳ STM ಓದ್ತಾ ಇದ್ದಾರೆ ಮಗಳು. ಅಲ್ಲ, ಕಾಲೇಜ್ ಇದು ನೀವು ಏನೋ ಉಳ್ಳೋ ಜಾಗ ಭಟ್ರ ಮನೆಯಲ್ಲಿ, ಅದು ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ ಎಲ್ಮಿಟ್ರಿ ಶಾಲೆ ಇದೆ, ಹೈಸ್ಕೂಲ್ ಇದೆ ಅವ್ರದ್ದು. ಆ ಶಾಲೆಯ ಹಿಂಬದಿಯಲ್ಲಿ, ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ. ಆ ಶಾಲೆಯ ಹಿಂಬದಿಯಲ್ಲಿ ಅವ್ರದ್ದು ಮನೆ. ಆ ಹುಡುಗಿ ಓದೋದು STM ಕಾಲೇಜಲ್ಲಿ. ಇಲ್ಲಿ ಓದ್ತಾ ಇದ್ರು. ಎಂತ ಏನಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಹೆಣ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಹೆಣ ತೆಗ್ತಾ ಇತ್ತು. ಒಬ್ರು ಅಳೋದಿಲ್ಲ, ಕೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ. ಒಂದು ರಾವಕ್ಕೆ ನಮ್ಗೆ ಅಷ್ಟೇ ಡಾವಿನಿ. ಎಲ್ಲಿ ಹುಡುಗಿಯದು? ಧರ್ಮಸ್ಥಳದ ಹುಡುಗಿ, ಧರ್ಮಸ್ಥಳದ ಭಟ್ರ ಹುಡುಗಿ. ಅದನ್ನು ಸೂಸೈಡ್ ಅಂತ ಹೇಳಿ ಮೇಲೆ ಹಾಕಿದ್ರು. ಅವರು ಎಂತ ಮಾಡುವ ಫೋನ್ ಮಾಡಿದ್ರು, ದಪ್ಪ ಮಾಡಿದ್ರೆ ಎಂತ ಬರ್ತದೆ, ನಾನು ತೆಗೆದುಕೊಟ್ಟು ಬಂದೆ ಹೆಣವನ್ನು. ಮತ್ತೆ ಆ ಬಾಬುಲಿ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗ್ಸು, ವೈಟ್ ಸೀರೆ ಉಂಟು ಹೆಂಗ್ಸು, ಅದು ಕೇರಳ ಹೆಂಗ್ಸು ಅಂತ